ರೆಸ್ಟ್ ಡೇಸ್ ಯಾಕೆ ಎಸೆನ್ಷಿಯಲ್ ಆಗಿರುತ್ತೆ ಮಸಲ್ ಗ್ರೋತ್ಗೆ, ಮತ್ತೆ ರೆಸ್ಟ್ ಡೇಸ್ ಸಂಡೇನೆ ಯಾಕೆ ತಗೊಬೇಕು, ರೆಸ್ಟ್ ಡೇ ಕಂಪಲ್ಸರಿ ತಗೊಬೇಕಾ ಮಸಲ್ ಬಿಲ್ಡಿಂಗ್ ಪ್ರೋಸೆಸ್ ಎನ್ಹಾನ್ಸ್ ಮಾಡಬೇಕು ಅಂದ್ರೆ ಮತ್ತೆ ಯಾರು ತಗೊಬೇಕು ಅಂತ ಹೇಳ್ತೀನಿ. ನಮಸ್ಕಾರ ಗುರು ಎಲ್ಲಾರ್ಗೂ. ಡೇ 91 ಆಫ್ 365 ಡೇಸ್ ಫಿಟ್ನೆಸ್ ಚಾಲೆಂಜ್. ಎದ್ದು 1 ಲೀಟರ್ ನೀರ್ ಕುಡ್ದು ಬ್ಲಾಕ್ ಕಾಫಿ ಮಾರ್ನಿಂಗ್ ಎಂಪ್ಟಿ ಸ್ಟಮಕ್ ಕಾರ್ಡಿಯೋ ಮಾಡಕ್ ಬಂದೆ. ಎಂಪ್ಟಿ ಸ್ಟಮಕ್ ಕಾರ್ಡಿಯೋನ ಮುಗಿಸ್ಕೊಂಡು ವಾಪಸ್ ಬಂದು ನಾನು ಫಸ್ಟ್ ಮೀಲ್ ತಿಂದೆ. ಇವತ್ತು ವರ್ಕೌಟ್ ಏನೂ ಇಲ್ಲ, ವರ್ಕೌಟ್ ಮಾತ್ರ ಇಲ್ಲ ಅಷ್ಟೇ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಏರ್ ಕಟ್ ಮಾಡಿಸ್ಕೊಳಕ್ ಬಂದೆ. ಮಾಡಿಸ್ಕೊಂಡು ಫ್ರೆಶ್ ಅಪ್ ಆಗಿ ಇವತ್ತಿನ ಪರ್ಸನಲ್ ಟ್ರೈನಿಂಗ್ ಸೆಷನ್ ನ ಮುಗಿಸ್ಕೊಂಡು ಅಲ್ಲೇ ನಾನು ಸೆಕೆಂಡ್ ಮೀಲ್ ತಿಂದೆ. ಸೆಷನ್ ನ ಮುಗಿಸ್ಕೊಂಡು ವಾಪಸ್ ಬಂದು ನಾನು ಫೈನಲ್ ಮೀಲ್ ತಿಂದೆ. ನಾವು ಮಾಡೋ ವರ್ಕೌಟ್ ಇಂದ ಮೈಕ್ರೋಸ್ಕೋಪಿಕ್ ಟೇರ್ ಆಗುತ್ತೆ ಮಸಲ್ ಟಿಶ್ಯೂ ಅಲ್ಲಿ. ರೆಸ್ಟ್ ಇಂದ ಟೇರ್ ಆಗಿರೋ ಮಸಲ್ ನ ರಿಪೇರ್ ಆಗುತ್ತೆ, ಆಗ ಮಸಲ್ ಟಿಶ್ಯೂ ಗ್ರೋತ್ ಆಗಿ ಸ್ಟ್ರಾಂಗರ್ ಆಗುತ್ತೆ. ವರ್ಕೌಟ್ ಪ್ರೋಗ್ರೆಸಿವ್ ಓವರ್ಲೋಡ್ ಮಾಡಬಹುದು. ಮತ್ತೆ ಸಂಡೇನೆ ರೆಸ್ಟ್ ಡೇ ತಗೊಬೇಕು ಅಂತ ಏನು ಇಲ್ಲ. ಅವ್ರ ಓನ್ ಇಂಡಿವಿಜುವಲ್ ವರ್ಕೌಟ್ ಸ್ಪ್ಲಿಟ್ ಪ್ರಕಾರ ಯಾವಾಗಾದ್ರೂ ರೆಸ್ಟ್ ಡೇ ತಗೊಬಹುದು. 7 ಟೈಮ್ಸ್ ಟ್ರೈನ್ ಮಾಡಿ ಇಂಟೆನ್ಸಿಟಿ ಮತ್ತೆ ವಾಲ್ಯೂಮ್ ಮತ್ತೆ ಫ್ರೀಕ್ವೆನ್ಸಿ ಬಾಡಿ ರಿಕವರ್ ಆಗೋ ತರ ಬ್ಯಾಲೆನ್ಸ್ ಮಾಡಿ ವರ್ಕೌಟ್ ಮಾಡಿದ್ದೆ. ರೆಸ್ಟ್ ಡೇ ಅವಶ್ಯಕತೆನೇ ಇಲ್ಲ. ಆಗಿರುತ್ತೆ ಅನ್ಕೊಂತೀನಿ. ಇವತ್ತಿಗೆಲ್ಲ ಇಷ್ಟೇ, ಮತ್ತೆ ಸಿಗ್ತೀನಿ ನಾಳೆ ನಿಮ್ಗೆ.